ಭಾಳ ಜನ ಕೂಡಲೇ ಅನ್ಯಾಯ ದಿಕ್ಕು ತಪ್ಪಿಸ್ಬೇಕಂತೇಳಿ ಅವ್ರು ಏನು ಮಾಡಿದ್ರು ಮೊದಲ ನಮ್ಮ ಮನೆಯನ್ನೆಲ್ಲ ಉದ್ಯೋಗ ಬಂದಿಲ್ಲ ಅವ್ನ 50 ಜನ ಯಾರು ಅವ್ರಿಗೆ ಸಂಸಾರ ಬೇಕಾಗಿಲ್ಲ ಅವ್ರು ಯಜಮಾನಾಗಿ ಸಂಸಾರ ಕೊಟ್ಟು ಬಂದ್ರು ಅವ್ರ ಸಂಸಾರ ಹೇಳ್ತಾರಂದ್ರೆ ಈ ಲೆಟ್ರಲ್ಲಿ ಗುಜರಾತ್ ಸರ್ಕಾರ ಹೋರಾಟ ಹೋಗಿ ಆ ಸಾಲ ಮಾಡ್ಕೊತಾರೆ ಈ ಎರಡು ಹಲವಾರು ಬೇಕಾಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಎದಕ್ಕೆ ಬರೋದು ಜೀವನ ಸೌಕರ್ಯನೂ ಅವ್ರ ಸಂಸಾರಗಳಿಲ್ಲ ಮತ್ತು ಬೇರೆ ಬೇರೆ ಅಧಿಕಾರಿಗಳು ಸಾಕಷ್ಟು ವೇತನ ಕೊಡ್ತಾರೆ ವಿರೋಧ ಮಾಡ್ತಿರ್ತಾರೆ ಅಂತಂದ್ರೆ ಅವ್ರ ಜಿಲ್ಲಾ ಅಧಿಕಾರಿ ಅಥವಾ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಅಂತಂದ್ರೆ ಅವೆಲ್ಲ ಅವ್ರ ಮಾಹಿತಿ ಹೇಳಬೇಕಾಗ್ತದೆ ಏನ ನಡೀತಿರ್ತದೆ ಈಗ ಜಿಲ್ಲಾದಲ್ಲಿ ಅದು ಉದಾಹರಣೆ ಕೊಡೋದ್ರೆ ನಾವಲ್ಲಿ ಒಂದು ಹೋರಾಟ ನಡೀತಿತ್ತಪ್ಪ ಅಂತಂದ್ರೆ ಅವ್ರ ಬಗ್ಗೆ ಮಾಹಿತಿ ಇರಬೇಕಾಗ್ತದೆ ಮಾಹಿತಿ ಇಲ್ಲ ಅಂತಾರೆ ಅವ್ರ ಮಾತು ಮಂದಿಗೆ ಸಿಕ್ತಪ್ಪಂತ ಕೆಲಸ ನಮ್ಮಲ್ಲಿ ಟ್ರ್ಯಾಕ್ಟರ್ ಆಗಿ ಮಾಡ್ಕೊಂಡು ಅದಕ್ಕೆ ಡಿಸೆಂಬರ್ 9ನೇ ತಾರೀಕಿಗೆ ಅಧಿವೇಶನ ಚಾಲು ಆದಾಗ ಮಾಡ್ಬೇಕನ್ನುವಂಥ 10ನೇ ತಾರೀಕಿಗೆ ಮಾಡ್ಬೇಕನ್ನುವಂಥ ಮನವಿಯನ್ನು ಒಂದು ಕರೆಯನ್ನು ನಮ್ಮ ಪೂಜ್ಯರು ಕೊಟ್ಟಾಗ ಸರ್ಕಾರದವರು ಇದನ್ನು ಮಾಡಬಾರ್ದು ಹೆಂಗೆ ಯಾವ್ದಾರ ಪರಿಸ್ಥಿತಿ ಒಳಗೆ ಇದನ್ನು ಬಂದ್ ಮಾಡಿಸ್ಬೇಕು ಅನ್ನುವಂಥ ಒಂದು ಸಾಕಷ್ಟು ಕುತಂತ್ರಗಳನ್ನು ಮಾಡಿದ್ದಾವೆಲ್ಲ ನೋಡಿದ್ವಿ. ಇವತ್ತು ನಮ್ಮ ಗಾಡಿಗಳು ಪರ್ಮಿಷನ್ ಕೊಡಲಿಲ್ಲ, ಟ್ರ್ಯಾಕ್ಟರ್ಗಳು ಕೊಡೋದಿಲ್ಲ ಅಂದರು, ಟ್ರ್ಯಾಕ್ಸ್ಗಳು ಕೊಡೋದಿಲ್ಲ ಅಂದರು. ಆಮ್ಯಾಗ ನಾವೆಲ್ಲ ಮತ್ತು ಯಾವ ರೀತಿ ಕೊಡೋದಿಲ್ಲ ಅಂದ್ರೆ ಎಲ್ಲ ಯಾವ ಗಾಡಿ ಕೊಡಬೇಡ ಅಂತ ಏಕಾರ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದಾಗ ಟ್ರ್ಯಾಕ್ಟರ್ಗಳು ಅಷ್ಟು ಬಿಟ್ಟು ನೀವು ಬೇರೆ ಗಾಡಿ ಎಲ್ಲ ತೊಗೊಂಬರಿ ಅಂತ ಹೇಳಿದ್ರು. ಅಂದ್ರೆ ಜನರಿಗೆ ಕನ್ಫ್ಯೂಷನ್ ಮಾಡಿಸಿ ಜನ ಅಲ್ಲಿ ಭಾಳ ಕೊಡಬಾರ್ದು, ಅದು ಹೋರಾಟ ಹಚ್ಚಿಕ್ಬೇಕು ಅನ್ನುವಂಥ ಒಂದು ಮನೋಭಾವನೆಯಿಂದ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ. ಅದ್ರ ಸಲುವಾಗಿ ಇವತ್ತು ಮೊನ್ನೆ ಅವ್ರಿಗೆ ಏನು ದಿಕ್ಕು ತಪ್ಪಿತ್ತು ಅಂದ್ರೆ ಇಷ್ಟೆಲ್ಲ ಕುತಂತ್ರ ಮಾಡಿದ್ರು ಲಕ್ಷಗಟ್ಟಲೆ ಜನ ಸೇರಿದ್ದನ್ನು ನೋಡಿ ಅವ್ರು ಸಿದ್ದರಾಮಯ್ಯ ಹತಾಶೆ ಆಗಿ ಇವತ್ತು ಅಲ್ಲಿ ಲಾಠಿ ಚಾರ್ಜ್ ಮಾಡಿಸಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಆ ಲಾಠಿ ಚಾರ್ಜ್ ಇವತ್ತು ನಮ್ಮ ಪೂಜ್ಯರು ಮಾತಾಡ್ತಾ 2 ಸಲ ಹೇಳಿದ್ರು ಅಂತ ನಮ್ಮ ಪಂಚಮಸಾಲಿ 2A ಹೋರಾಟಕ್ಕಾಗಿ ನಮ್ಮ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ನಡೀತಿ. ಈಗಾಗಲೇ ಎಲ್ಲ ವಿಷಯನ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಈ ಸರ್ಕಾರ ನಾವು 2A ಮೀಸಲಾತಿ ಸಂಬಂಧ ನಾವು ಹೋರಾಟ ಮಾಡಕತ್ರ ಅದನ್ನು ಮನವಿಯನ್ನು ಸಹಿತ ತಗೋಬಾರ್ದು ಅಂತೇಳಿ ನಮ್ಮ ಸಿದ್ದರಾಮಯ್ಯವ್ರವ್ರಿಂದ ಕಾಂಗ್ರೆಸ್ ಸರ್ಕಾರ ಇನ್ನು ಮನವಿ ಸರಿ ಸ್ವೀಕಾರ ಮಾಡಲಿಲ್ಲ. ಅವ್ರು ಬೆಂಗಳೂರಾಗಿದ್ದರೆ ತಗೋಲಿಕ್ಕೆ ಬರೋಕ್ಕೆ ಕಷ್ಟ ಆಗ್ಬೋದಿತ್ತು. ಇಲ್ಲೇ ಬೆಳಗಾಂದಲ್ಲಿದ್ದರೂ ಸಹಿತ ಇನ್ನು ಮನವಿ ತೊಗೊಂಡಿಲ್ಲ ಅವರು. ಆ ಮನವಿ ಕೊಡಲಿಕ್ಕೆ ಸಹಿತ ಅವರು ಬೆಂಗಳೂರಿಗೆ ತಾವು ಹೆಲಿಕಾಪ್ಟರ್ ಮುಖಾಂತರ ಬೆಂಗಳೂರಿಗೆ ಹೋಗಿ ಈ ಸಮಾಜವನ್ನು ಈ ಲಿಂಗಾಯತ ವಿರೋಧಿ ನಾನು ಇದ್ದೇನೆ ಅಂತೇಳಿ ಅವರು ವೇದಿಕೆ ಮೇಲೆ ಸ್ಪಷ್ಟೀಕರಣ ಮಾಡಿದ್ದಾರೆ. ಈ ಪಂಚಮಸಾಲಿ ಅವಶ್ಯಕತೆ ಇಲ್ಲ ನನಗೆ ಅನ್ನುವಂಥ ಮಟ್ಟದ ಆ ಸರ್ಕಾರ ಇರುವುದರಿಂದ ಈ ಕಾಂಗ್ರೆಸ್ ಸರ್ಕಾರ ಇಡೀ ಸಮಾಜವನ್ನು ಲಾಠಿಚಾರ್ಜ್ ಮಾಡಿ ಎಲ್ಲರಿಗೂ ಕೈ ಕಾಲು ಮುರಿದು ತಲೆಯನ್ನು ಹೊಡೆದಂಥ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ, 2A ಮೀಸಲಾತಿ ವಿರೋಧಿ ಸರ್ಕಾರ ಅಂತೇಳಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಮಾಡಿಕೊಂಡು ನೀವು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದಂತೆ ಮಾನ್ಯ ಸಮಾಜದಿಂದ ಬೇಡಿಕೆಯನ್ನು ಇಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಇರಾಕಿಲ್ಲ ಮಾತ್ರ ಇಲ್ಲೇ ವಿಧಾನಸೌಧದಲ್ಲಿ ಅವರು ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬರಲಿಲ್ಲ. ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಮತ್ತು ನಮ್ಮ ಮನವಿಯನ್ನು ಕೇಂದ್ರದಲ್ಲಿ ಸಿಗಬೇಕು ಅಂತಕ್ಕಂಥ ನಡೀತಕ್ಕಂಥ ಈ ಹೋರಾಟದೊಳಗಡೆ ಯಾವ ಸರ್ಕಾರವೂ ಸಹಿತ ಇಲ್ಲಿಯವರೆಗೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಆದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅವರಲ್ಲಿ ಕೂಡ ಮುಖ್ಯ ಆಪಾದನೆ ಒಳಗಡೆ ಆಪಾದಿತನಾಗಿರ್ತಕ್ಕಂಥ ಕರ್ನಾಟಕ ಕಣ್ಣರಿಯಲಾರದಂತ ಭ್ರಷ್ಟಾಚಾರಿಯಾಗಿರುವ ಸಿದ್ದರಾಮಯ್ಯನವರು ಲಿಂಗಾಯತರ ಮೇಲೆ ಲಾಠಿ ಪ್ರಹಾರವನ್ನು ಮಾಡುವುದರೊಂದಿಗೆ ರಾಜ್ಯದಲ್ಲಿ ಲಿಂಗಾಯತರ ಅಸ್ಮಿತೆಗೆ ಇವತ್ತು ಯಾರಾದ್ರೂ ಕರ್ನಾಟಕರಾಗಿದ್ರೆ ಆ ಸಿದ್ದರಾಮಯ್ಯನವರು ಅಂತಕ್ಕಂಥವ್ರನ್ನ ಘಂಟಾಘೋಷವಾಗಿ ಹೇಳಬೇಕಾಗುತ್ತೆ. ಆ ಹೋರಾಟದ ಏನು ಲಾಠಿ ಚಾರ್ಜ್ ಆಯಿತೋ ಅದರ ನಿಮಿತ್ತವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ರಸ್ತಾ ರೋಕ್ ನಡೀತಾ ಇದೆ. ಅಂತ ರಸ್ತಾ ಈ ಒಂದು ಕೊಡಿಸಬೇಕು ಅನ್ನೋ ಸಾಕಷ್ಟು ಸಾಕಷ್ಟು ಯಾರು ಯಾಕೆ ಆಗಬಾರ್ದು ಅಥವಾ ಏನು ಕಾರಣ ಇರ್ಬೋದು. ರೋಡ್ ನಿಂತ್ರೆ ಈಗ ಕಾಯ್ದು ಮಾಡಿ ಮತ್ತೆ ಲಿಂಗಾಯತರ ಗಮನವನ್ನು ಪಡೆದುಕೊಂಡು ಲಿಂಗಾಯತ ಹೋರಾಟವನ್ನು ತೆಗೆದುಕೊಂಡು
ವರ್ಷದಿಂದ ಹೋರಾಟ ಮಾಡಿ ರಸ್ತೆ ತಡೆ ಮಾಡಿದ್ರೂ ಕೂಡ ನಾವು ಸಿದ್ದರಾಮಯ್ಯನವರ ಪ್ರತಿಕೃತಿ ದಹನ ಮಾಡೋಕ್ಕೆ ಅವಕಾಶ ಕೊಡದಂಥ ಪೊಲೀಸರಿಗೆ ಮೊದಲು ಧಿಕ್ಕಾರ ಹೇಳ್ತಾ ಇವತ್ತಿನ ದಿವಸ ನಾವು ಇನ್ನು ಮೇಲೆ ಇದಕ್ಕಿಂತ ಉಗ್ರ ಹೋರಾಟ ಮಾಡ್ತೇವೆ. ಪ್ರತಿ ಹಳ್ಳಿಗಳಿಗೂ ಹೊಕ್ಕವು, ಪ್ರತಿ ಹಳ್ಳಿಗಳು ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡಿ ರಸ್ತೆ ತಡೆ ಮಾಡಿ ಅಲ್ಲಿ ಗ್ರಾಮ ಪಂಚಾಯತಿ ಆಫೀಸರ್ಗಳಿಗೆ ಮನೆಗೆ ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಇನ್ಮೇಲೆ ಹಮ್ಕೋತಾವು. ಅದಕ್ಕೆ ಇನ್ನು ಏನು ನೀವು ಎಷ್ಟು ನಮ್ಮನ್ನು ಕಾಡಕ್ಕೆ ಹೋಗ್ತಾರಲ್ಲ ಅದಕ್ಕಿಂತ ಹೆಚ್ಚಾಕತ್ತಿದೋ ಮತ್ತು ನಮ್ಮ ಬೇಡಿಕೆ ಈಡೇರೋ ಮಟ್ಟ ನಾವು ಅವರು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದು ನೋಡ್ಕೊತ ಬಂದಿದ್ದೀರಿ. ಅವ್ರು ಸಾಕಷ್ಟು ಪಾದಯಾತ್ರೆ ಮಾಡಿದರು. ಆಮೇಲೆ ಎಲ್ಲ ಕಡೆ ಈಗ ಒಂದು 6-7 ಹಂತದ ಒಂದು ಹೋರಾಟಗಳನ್ನು ಮಾಡಿದರು. ಮತ್ತು ಈಗ ಮೊನ್ನೆ ಬೆಳಗಾವಿಯಲ್ಲಿ ಅಗದಿ ಶಾಂತಯುತವಾಗಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅದಕ್ಕೆ ಅಲ್ಲಿ ಅಲ್ಲಿ ಸಚಿವರು ಅವ್ರು ಬರೀ ನಿಮ್ಮ ಇದನ್ನ ಆಲ್ಸಕ್ಕೆ ಬಂದೆವು ಅಂದರು. ಅದಕ್ಕೆ ಸ್ವಾಮೀಜಿ ಅವ್ರು ಏನಂದ್ರು, ಇಲ್ಲ ನಾವು ಮುಖ್ಯಮಂತ್ರಿ ಅವ್ರಿಗೆ ಮನವಿ ಕೊಡ್ತೇವೆ ಅಂತ ಹೇಳಿ ಅಂಟ್ ಟೈಮ್ದೊಳಗೆ ಖಾಲಿ ಒಂದು ಇದರಲ್ಲಿ ಪಾಪ ಎಲ್ಲರಿಗೂ ಭಾಳ ತ್ರಾಸ ಕೊಟ್ಟರು. ಭಾಳ ಒಂದು ಎಲ್ಲ ಹೋರಾಟಗಾರರಿಗೆ ಬಡದು ಹೊಡೆದು ಈ ರೀತಿ ಮಾಡುವಂಥ ಈ ಸರ್ಕಾರ ಭಾಳ ಕೆಟ್ಟ ಸರ್ಕಾರ. ಯಾಕೆ